ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಟಾಪಿಕಲ್ಲಿ ನಿಮಗೆ ತಿಳಿಸ್ತಿರುವಂತಹ ವಿಷಯ ಏನಂದರೆ ನಮ್ಮ ಒಂದು ಯೂಟ್ಯೂಬ್ನ ಟಾಪಿಕ್ ಅಂತ ಹೇಳ್ತಾ ಇದ್ದೀನಿ. ಸೊ ಇನ್ನು ನಾನು ಹೊಸ ಟಾಪಿಕನ್ನು ಸ್ಟಾರ್ಟ್ ಮಾಡೋಕ್ಕಿದ್ದೀನಿ. ಸೊ ಹೊಸ ಚಾನಲ್ ಕೂಡ ಒಂದು ಸ್ವಲ್ಪ ಹೊಸ ಟಾಪಿಕ್ ಬರಲಿ ಅಂತಗೋಸ್ಕರ. ಸೊ ಈಗ ನ್ಯೂ ಯೂಟ್ಯೂಬರ್ಸ್ಗೋಸ್ಕರ ನೀವೆಲ್ಲ ತುಂಬ ಜನ ಕೇಳಿದ್ದು ನನಗೆ ಅವರೆಂದರೆ ನನಗೊಂದು ವೀಡಿಯೋ ಮಾಡಿಕೊಡಿ ಅಂತ. ಸೊ ಗಾಯ್ಸ್, ಯಾರು ಟೆನ್ಷನ್ ಮಾಡ್ಕೋಬೇಡಿ, ಯಾಕಂದ್ರೆ ನಾನು ನ್ಯೂ ಯೂಟ್ಯೂಬರ್ಸ್ಗೋಸ್ಕರ ಅಂತ ಒಂದು ವೀಡಿಯೋನೆಲ್ಲ ಫಸ್ಟಿಂದಲೇ ಮಾಡ್ಕೊಂಡು ಹೋಗಿದ್ದೀನಿ. ತಮ್ಮೇಲ್ ಬಗ್ಗೆ, ಡಿಸ್ಕ್ರಿಪ್ಷನ್ ಬಗ್ಗೆ, ಬ್ಯಾಕ್ಗ್ರೌಂಡ್ ಬಗ್ಗೆ ಪ್ರತಿಯೊಂದು ವೀಡಿಯೋ ಮಾಡ್ಕೊಂಡು ಹೋಗಿದ್ದೀನಿ. ನಾನು ಯಾವುದಾದ್ರು ವೀಡಿಯೋ ತಪ್ಪಿದ್ರೆ ನನಗೆ ತಿಳಿಸಿ ಕಮೆಂಟ್ ಮುಖಾಂತರ ಹೇಳಿ ಅಥವಾ ಲೈವಲ್ಲೇ ಹೇಳಿ, ಬಂದು ನಾನು ಹೇಳ್ಕೊಡ್ತೇನೆ ನಿಮಗೆ ವಿಡಿಯೋ ಮುಖಾಂತರ, ಇಲ್ಲಾಂದರೆ ಲೈವಲ್ಲೇ ಹೇಳ್ಕೊಡ್ತೇನೆ ಹೇಗೆ ಮಾಡೋದು ಅಂತ. ಸೊ ಅಷ್ಟನ್ನು ತಿಳ್ಕೊಬೇಕು ಅಂತ ನಿಮ್ಗೆ ಆಸೆ ಇದ್ದರೆ ನನಗೆ ವೀಡಿಯೋಲಿ ಕಮೆಂಟ್ ಮಾಡಿ, ಈ ವಿಡಿಯೋಗೆ ಅಥವಾ ಯಾವ ವಿಡಿಯೋಗಾದರೂ ಕಮೆಂಟ್ ಮಾಡಿ, ಅಥವಾ ಶಾರ್ಟ್ ವಿಡಿಯೋ ಕಮೆಂಟ್ ಮಾಡಿದರೆ ನಾನು ನೋಡ್ತೀನಿ, ನಿಮಗೆ ಸಪೋರ್ಟ್ ಮಾಡ್ತೀನಿ, ವೀಡಿಯೋನ ಮಾಡ್ತೀನಿ ಅಂತ ಕೇಳ್ಕೊತೀನಿ ಗೈಸ್. ಸೊ ನನಗೆ ಬರೀ ಟೆನ್ಷನ್ ಆಗ್ಬಿಟ್ಟಿದೆ, ಯಾವ ವೀಡಿಯೋ ಮಾಡ್ಕೊಳ್ಳಿ, ಯಾವ ವೀಡಿಯೋ ಮಾಡಲಿ ಅಂತ ಟೆನ್ಷನ್. ಸೊ ಇವತ್ತಿನ ಟಾಪಿಕ್ ನಾನು ಬಳಸ್ತಿರುವಂಥದ್ದೇ ಅದರ ಬಗ್ಗೆ, ಒಂದು ಸಿಂಪಲ್ಲಾಗಿ. ಸೊ ನಾನು ನಿಮಗೆಲ್ಲ ಇವತ್ತು ನಾನು ಯಾವ ಯೂಟ್ಯೂಬರ್ ಟಾಪಿಕನ್ನು ಇವತ್ತು ಮಾತಾಡೋಕ್ಕೆ ಇಷ್ಟಪಡಲ್ಲ. ಇವತ್ತು ಒಂದು ಸಪ್ರೇಟಾಗಿ ನಿಮ್ಮ ಒಟ್ಟಿಗೆ ಮಾತಾಡುವಂತಹ ಟಾಪಿಕ್, ಸೀಕ್ರೆಟ್ ಆದಂತಹ ಟಾಪಿಕ್ ಮಾತಾಡ್ತೀನಿ. ಸೊ ಈಗ ನಾನು ಒಂದು ಹೇಳ್ತೀನಿ, ಈಗ ನಿಮ್ಮ ಕಡೆಯಲ್ಲಿ ನಿಮ್ಮ ಸಮಯದಲ್ಲಿ ಅಂದರೆ ನಾನೀಗ ಇವತ್ತು ತಿಳಿಸ್ತಿರುವಂತಹ ಒಂದು ಟಾಪಿಕ್ ಏನಂದರೆ ಸಿಂಪಲ್ಲಾಗಿ ಬರುವಂತಹ ಬ್ಲಾಗ್ ಟಾಪಿಕ್ ಅಂತ ಅಂದ್ಕೊಳ್ಬೋದು ನೀವೆಲ್ಲ. ಸೊ ಯಾಕಂದರೆ ಈಗ ನಿಮ್ಮ ಕಡೆಯಲ್ಲಿ ಯಾರಿಗಾದ್ರೂ ಬ್ಲಾಗ್ ಮಾಡೋಕ್ಕೆ ಆಗ್ತಾ ಇಲ್ಲ, ಮಳೆ ಇದೆ, ನಮ್ಮ ಕಡೆಯಲ್ಲಿ ಕೂಡ ಮಳೆ, ನಮ್ಮಲ್ಲಿ ಎಲ್ಲಿ ಸೀನರಿ ಹೋಗೋಕ್ಕಾಗಲ್ಲ, ಮಳೆ ಇಡೀ ಕಡೆ ಗಲೀಜಾಗ್ಬಿಟ್ಟಿದೆ, ಕಸಗಳು ತುಂಬಿರುತ್ತೆ, ಎಲ್ಲಿಂದ ನಾವು ಶೂಟ್ ಮಾಡ್ಕೊಳ್ಳೋದಿಲ್ಲ. ಯಾರಾದರೂ ಮನೆ ಹತ್ತಿರ ದೇವಸ್ಥಾನ ಅಥವಾ ಟೆಂಪಲ್ ಸಿಟಿ ಕಡೆಯೆಲ್ಲ ಇದೆ ಅವರಿಗೆಲ್ಲ ಸುಲಭ ಆಗುತ್ತೆ. ಮಾಲ್ ಇದ್ರೂ ಸಾಕು ಅವರಿಗೆ. ಮಾಲಲ್ಲಿ ಕೂಡ ಇಂಥ ಪ್ಲೇಸಿಗೆಲ್ಲ ಅಂದರೆ ಇಂಥ ಯಾವ್ದಾರು ಒಂದು ಪ್ರಾಡಕ್ಟ್ ಫೋಟೋ ತೆಕ್ಕೊಂಡು ಕೂಡ ಏನಾದ್ರು ಎಕ್ಸ್ಪ್ರೆಷನ್ ಮಾಡುವಂತಹ ಪ್ರಾಬ್ಲಮ್ಸ್ ಎಲ್ಲ ಇರೋದಿಲ್ಲ, ಅವರಿಗೆಲ್ಲ ಮಾಡ್ಕೋತಾರೆ ಅವರೆಲ್ಲ. ಆ ಥರ ಮಾಡ್ಕೊಂಡವರಿಗೆಲ್ಲ ಪ್ರಾಬ್ಲಮ್ ಇಲ್ಲ, ನಮ್ಮಂಥವ್ರಿಗೆ ಕಷ್ಟ ಆಗುತ್ತೆ. ಮತ್ತು ಏನು ಗೊತ್ತಾ, ಈಗ ವೀಡಿಯೋಗೆ ನಿಮಗೆ ಒಂದೇ ಫೋಟೋ ಅಲ್ಲ ಮೇಯ್ನಾಗಿ ಬೇಕಿರೋಂಥದ್ದು. ಅಲ್ಲಿ ಏನಾಗಬೇಕು, ನಿಮ್ಮ ವೀಡಿಯೋದಲ್ಲಿ ನಿಮ್ಮ ಒಂದು ಈಗ ಬ್ಯಾನರ್ ತಮ್ಮೇಲೆ ಮಾಡ್ತಾರೆ ನೋಡಿ, ಆ ಥರನೇ ಇದ್ದಾಗ ಸರಿಯಾಗಂತಹ ಒಂದು ಪೊಸಿಷನ್ ಬರುತ್ತಾ ಅಂತ ನೀವೆಲ್ಲ ಡೌಟ್ಸ್ ಇರ್ತೀರ, ಹೌದಲ್ಲ? ಸೊ ಈ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಹೇಳೋದಂದರೆ ನಿಮಗೆ ಮನೆಯಲ್ಲೇ ಒಂದು ವೀಡಿಯೋ ಮಾಡ್ಕೊಳ್ಳಿ, ಮನೆಯಲ್ಲೇ ಬೆಸ್ಟ್ ವೀಡಿಯೋ ಮಾಡ್ಕೊಳ್ಳಿ. ನಾನು ತುಂಬ ಜನರಿಗೆ ಅಟ್ರಾಕ್ಟ್ ಕೊಟ್ಟಿದ್ದೀನಿ, ಅಂದರೆ ಒಂದು ಪೊಸಿಷನ್ ಕೊಟ್ಟಿದ್ದೀನಿ, ಅಂದರೆ ಟಾಪಿಕನ್ನು ಕೊಟ್ಬಿಟ್ಟಿದ್ದೀನಿ. ಈ ಥರ ನಿಮ್ಮ ಮನೆಯಲ್ಲಿ ಇದ್ದರೆ ಈ ಥರ ಮಾಡ್ಕೊಳ್ಳಿ, ಅಥವಾ ಸಿಟಿ ಇದ್ದರೆ ಟೆನ್ಷನ್ ಮಾಡ್ಕೋಬೇಡಿ. ಯಾವ ಒಂದು ಇದು ನೆನ್ಪಿಟ್ಕೊಳ್ಳಿ, ನಿಮ್ಮ ವೀಡಿಯೋ ಮಾಡಬೇಕಾದ್ರೆ ಅಥವಾ ಹೊರಗಿನ ಕೆಲಸ ಅಥವಾ ಏನಾದರೂ ಒಂದು ಮಕ್ಕಳು ಆಟ ಆಡೋದು ಅದೆಲ್ಲ ಕೇಳಬಾರ್ದು ವಾಯ್ಸ್. ಬರೀ ನಿಮ್ಮ ವಾಯ್ಸ್ ಇರಬೇಕು, ಕರೆಕ್ಟಾಗಿ ನಿಮ್ಮ ವಾಯ್ಸ್ ಕೇಳಬೇಕು ನಮ್ಮ ಆಡಿಯನ್ಸ್ಗಳಿಗೆ. ಸೊ ಆ ಥರ ಇದ್ದಾಗ ವೀಡಿಯೋ ಆ ಥರ ಮಾಡ್ಕೊಳ್ಳಿ, ಫ್ರೆಶ್ ಟೈಮ್ ಮಾಡ್ಕೊಳ್ಳಿ. ಅಂದರೆ ಮಕ್ಕಳು ಇಲ್ಲದ ಸಮಯದಲ್ಲಿ ಮಾಡ್ಕೊಳ್ಳಿ ವೀಡಿಯೋ. ಯಾಕಂದ್ರೆ ಈಗ ಮಕ್ಕಳಿದ್ರೆ ಸಂಡೇ ವೀಡಿಯೋ ಮಾಡೋಕ್ಕೆ ಆಗಲ್ಲ, ಕಷ್ಟ ಉಂಟು. ಹೊರಗಡೆ ಹೋಗಿದ್ರೆ, ಆಟಾಡಕ್ಕೆ ಹೋಗಿದ್ರೆ ನೀವು ವೀಡಿಯೋ ಮಾಡ್ಕೊಬೋದು ಬೇಗ. ಇಲ್ಲ ಟೈಮ್ ಇಲ್ಲ ಅಂತ ಆದಾಗ ಸಂಡೇ ಏನು ಮಾಡ್ಕೊಳ್ಳಿ, ಬೆಸ್ಟ್ ಆಗಿ ಹೇಳ್ತೀನಿ. ಸಂಡೇ ಸಮಯದಲ್ಲಿ ಮಕ್ಕಳು ಇರ್ತಾರೆ ಮನೆಯಲ್ಲಿ. ಸೊ ಸಂಡೇ ಸಮಯದಲ್ಲಿ ಏನು ಮಾಡ್ಕೊಳ್ಳಿ, ಬ್ಯೂಟಿಫುಲ್ಲಾಗಿ ನಿಮ್ಮ ವಾಯ್ಸ್ ಮುಖಾಂತರ, ಅಂದರೆ ನಿಮ್ಮ ಮಕ್ಕಳ ವೀಡಿಯೋ ಮಾಡ್ಕೊಳ್ಳಿ. ಸಣ್ಣ ಮಕ್ಕಳದ್ದು ವೀಡಿಯೋ ಮಾಡಿದ್ರು ಈಗ ವೈರಲ್ ಆಗುತ್ತೆ ಅಂತಲ್ಲ, ಚಿಕ್ಕ ಮಕ್ಕಳದ್ದು ಏನು ಮಾಡಿ ಗೊತ್ತಾ, ಆ ಮಕ್ಕಳು ಹೆಂಗೆ ಮಾತಾಡ್ತಾರಲ್ವ ಅದನ್ನೇ ವೀಡಿಯೋ ಮಾಡ್ಕೊಳ್ಳಿ. ನಿಮ್ಮ ಭಾಷೆಯಲ್ಲಿ ತುಳುವಲ್ಲಿ ಮಾತಾಡ್ತಾರೆ, ಕನ್ನಡದಲ್ಲಿ ಮಾತಾಡ್ತಾರೆ, ತಮಿಳಲ್ಲಿ ಮಾತಾಡ್ತಾರೆ, ತೆಲುಗಲ್ಲಿ ಮಾತಾಡ್ತಾರೆ, ಆ ಥರ ವೀಡಿಯೋ ಮಾಡ್ಕೊಳ್ಳಿ. ಅವಾಗ ಬೆಸ್ಟ್ ಆಗುತ್ತೆ. ಯಾಕಂದರೆ ಈಗ ಮಕ್ಕಳ ವೀಡಿಯೋ ವೈರಲಾಗಿ ಜಾಸ್ತಿಯಾಗಿ ಹೋಗ್ತಾ ಇದೆ, ಚಿಕ್ಕ ಮಕ್ಕಳ ವೀಡಿಯೋ ಹೋಗ್ತಾ ಇದೆ ವೈರಲಾಗಿ. ಹಾಗೆ ನಮ್ಮ ವೀಡಿಯೋ ಹೋಗೋದು ಕಡಿಮೆ ಆಗುತ್ತೆ. ಈಗ ನಮ್ಮ ಸ್ವಂತ ವೀಡಿಯೋ ನಾವು ಹಾಕಿರ್ತೀವಲ್ಲ ಅದು ಹೋಗೋದೇ ಕಡಿಮೆ, ಚಿಕ್ಕ ಮಕ್ಕಳ ವೀಡಿಯೋ ಹೋಗೋದು ವೈರಲ್ ಆಗುತ್ತೆ. ಅವು ಮಾತಾಡೋದು ಮುದ್ದತೆ ತುಂಬ ಜನ ನೋಡ್ತಾರೆ. ಸೊ ಆ ಥರ ಮಾಡಿದರೆ ಸಂಡೇ ಟೈಮಲ್ಲಿ ನಿಮಗೆ ನಿಮ್ಮದೇ ಫೇಸ್ ವೀಡಿಯೋ ಮಾಡ್ಕೋಬೇಕು ಅಂತ ಇಲ್ಲ, ನೀವು ಮನೆ ಸರೌಂಡಿಂಗ್ಸ್ ಇದೆ ವೀಡಿಯೋ ಮಾಡ್ಕೋಬೋದು. ತಾವೇನಾದ್ರು ಕೆಲಸ ಮಾಡ್ತಿದ್ದೀರಾ, ಕೆಲಸ ಮಾಡ್ತಿರೋ ತೋರಿಸ್ಬೋದು, ಹೇಗೆ ಕೆಲಸ ಮಾಡ್ತಿದ್ದಾರೆ ಆ ಥರ ತೋರಿಸ್ಬೋದು. ಅಥವಾ ನೀವೇನಾದರೂ ಅಡುಗೆ ಮಾಡ್ತಿದ್ದೀರಾ, ಅಡುಗೆ ವೀಡಿಯೋ ಮಾಡ್ಕೊಳ್ಳಿ. ಸಪ್ರೇಟ್ ನೋಡಿ, ಯೂಟ್ಯೂಬರ್ ತೋರಿಸ್ಬೇಕು ಅಂತ ವೀಡಿಯೋ ಮಾಡ್ತಿರೋದಲ್ಲ. ಈಗ ನಿಮ್ಮಲ್ಲಿ ಏನಾದ್ರು ಅಡುಗೆ ಮಾಡ್ತೀರಾ, ಸ್ಪೆಷಲ್ ಡಿಶ್ ಆ ಥರ ಮಾಡಬೇಕಾದ್ರೆ ಯೂಟ್ಯೂಬ್ನಲ್ಲಿ ಮಾಡಿ ಹಾಕಿ ಅಂತ ಹೇಳೋದಷ್ಟು. ಯಾಕಂದರೆ ಹೆಲ್ಪ್ ಆಗುತ್ತೆ. ಈಗ ನ್ಯೂ ಮೆಂಬರ್ಸ್ಗೆಲ್ಲ ಗೊತ್ತಿರೋದಿಲ್ಲ, ಈಗ ಮಾಡಬೇಕು, ಹಾಗೆ ಮಾಡಬೇಕು, ಈ ಥರ ರೂಲ್ಸ್ ಇದೆ, ಈ ಥರ ಗೈಡ್ಲೈನ್ಸ್ ಇದೆ, ಆ ಥರ ಎಲ್ಲ ಇದೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಇದನ್ನೆಲ್ಲ ಮಾಡಿ ಹಾಕಿದರೆ ಒಂಥರ ಒಳ್ಳೆ ಪೊಸಿಷನ್ ಬರುವಂಥ ಚಾನ್ಸಸ್ ಇದೆ. ಮತ್ತು ಚಾನಲ್ ವೈರಲ್ ಆಗುತ್ತೆ. ಯಾಕಂದರೆ ಚಾನಲ್ ವೈರಲ್ ಆಗೋಕ್ಕೆ ನಿಮಗೆ ಒಂದು ಕಾರಣ ಏನಂದರೆ ಲೈವ್ ಪ್ಲಸ್ ವೀಡಿಯೋಸ್ ಪ್ಲಸ್ ಶಾರ್ಟ್ಸ್. ಸೊ ನೀವು ಇಷ್ಟರಲ್ಲಿ ನಿಮಗೆ ಮೂರರಲ್ಲಿ ಕೂಡ ಚಾನಲ್ ವೈರಲ್ ಆಗುವಂತಹ ಸಂದರ್ಭ ಬರುತ್ತೆ. ಯಾಕಂದರೆ ಸಂದರ್ಭ ಸಹಿತ
ಸಮಯ ಮತ್ತು ಆ ಸಮಯದ ಒಂದು ಸ್ಥಳ ಇಷ್ಟೆಲ್ಲ ಮೇನ್ ಆಗುತ್ತೆ. ಸೊ ಈಗ ನೀವೊಂದು ನನ್ನ ಲೆಕ್ಕದಲ್ಲಿ ನಾನು ಹೇಳೋದಂದರೆ ನಿಮಗೆಲ್ಲಾದರೂ ಇಲ್ಲಿ ಬ್ಯಾಕ್ಗ್ರೌಂಡ್ ವೀಡಿಯೋ ಅಂದರೆ ಬ್ಯಾಕ್ಗ್ರೌಂಡ್ ಆಗಿ ನಿಮಗೇನಾದರೂ ಇಲ್ಲಿ ಫೋಟೋ ಸಿಗ್ತಾ ಇಲ್ಲ ಅಥವಾ ಸಿಗ್ತಿಲ್ಲ ಅಂದರೆ ಈ ಚಾಟ್ ಜಿಪಿಟಿಗೆಲ್ಲ ಹೇಳಿದ್ರೆ ಅವರೇ ಒಂದು ಫೋಟೋ ಮಾಡಿಕೊಡ್ತಾರೆ. ಅದನ್ನು ಏನು ಮಾಡಬೇಕಂದ್ರೆ ನೀವು ಅದು ಯಾವ ಥರ ಫೋಟೋನ ನೀವು ಮಾಡ್ಕೋಬೇಕಂದ್ರೆ ಜನರು ಒಂದೇ ಫೋಟೋಗೆ ಅಟ್ರಾಕ್ಟ್ ಆಗಬೇಕು ಅಂತಲ್ಲ. ನಿಮಗೆ ತುಂಬ ಈಗ ನಾನು ನಿನ್ನೆ ಕೇಳ್ಕೊಂಡು ಚಾಟ್ ಜಿಪಿಟಿ ಹತ್ರ ಈಗ ಒಂದು ಫೋಟೋದಲ್ಲಿ ಮಾಡ್ಕೋಬೋದಾ ಅಂತ. ಅವ್ರು ಹೇಳಿದ್ದೇನೆಂದರೆ ಇಡೀ ಫೋಟೋ ಬೇಕಾಗುತ್ತಂತೆ. ಅಂದರೆ ಆ ಒಂದೊಂದು ಸೀನ್ನ ಒಂದೊಂದು ಫೋಟೋ ಮಾಡ್ಕೊಂಡು ಹೋದಾಗ ಜನರು ಅಟ್ರಾಕ್ಟ್ ಆಗ್ತಾರೆ ಅಂತೆ. ಸೊ ಆ ಥರ ಮಾಡುವಂತಹ ಸಂದರ್ಭ ಸಮಯ ತುಂಬ ಕಷ್ಟ ಇದೆ ಮಾಡೋಕ್ಕೆ. ವೇಕನ್ ಆಫ್ ಆಲ್ ನಮಗೆ ಈ ಥರ ಫೇಸೇ ವೀಡಿಯೋ ಮಾಡೋದೇ ಬೆಸ್ಟ್ ಅನ್ಸುತ್ತೆ ನನಗೆ. ಮತ್ತೇನಂದರೆ ಬ್ಯಾಕ್ ಕ್ಯಾಮರಾ ಅಥವಾ ಎಲ್ಲಾದ್ರದ್ದು ಬ್ಲಾಗ್ ವೀಡಿಯೋಸ್ ಎಲ್ಲ ಹೋಗ್ತೀವಾ ಅಥವಾ ಅದರದ್ದು ಬಗ್ಗೆ, ಇಲ್ಲಾಂದರೆ ಯಾವ್ದಾರು ಒಂದೀಗ ನಾವು ಮನೇಲೇ ಕೂತ್ಕೊಂಡು ವೀಡಿಯೋ ಮಾಡ್ಕೋದವಲ್ವ, ಮನೇಲೇ ಕೂತ್ಕೊಂಡು ಬ್ಲಾಗ್ ವೀಡಿಯೋ ಮಾಡ್ಕೋಬೋದು. ಯಾಕಂದರೆ ನಾವು ಒಂದೊಂದು ಟಾಪಿಕನ್ನು ಎಕ್ಸ್ಪ್ಲೇಷನ್ ಮಾಡ್ತಾ ಹೋಗುವಂತಹ ಸಮಯ ಇರುವಂಥದ್ದು, ಅಥವಾ ಏನಾದರೂ ಜನರ ಬಗ್ಗೆ ಅಥವಾ ಏನಾದರೂ ಬೇರೆ ಕಡೆಯ ಒಂದು ಸಮಯ ಸಂದರ್ಭ ಯಾವುದೋ ಒಂದು ಜಾಗದ ಸ್ಥಳ ಬಗ್ಗೆ ಎಕ್ಸ್ಪ್ಲೇಷನ್ ಮಾಡ್ತೀವ, ಅದು ಫೋಟೋ ಬೇಕು ಅಂತಿಲ್ಲ. ನಾವು ಹೀಗೆ ಕುತ್ಕೊಂಡು ಬೇಕಾದ್ರೂ ಎಕ್ಸ್ಪ್ಲೇಷನ್ ಮಾಡ್ಕೋಬೋದು. ಯಾಕಂದ್ರೆ ನಮಗೆ ಆ ಕಥೆ ಅರ್ಥ ಆದರೆ ನಮ್ಮ ಸಮಯ ನಮ್ಮ ಒಂದು ವಿವರಣೆ ಪ್ರಕಾರ ಹೇಳ್ಕೊಂಡು ಹೋಗ್ಬೋದು. ಸೊ ಇಷ್ಟು ದೊಡ್ಡ ವೀಡಿಯೋನ ನೀವು ಮಾಡೋಕ್ಕೋಸ್ಕರ ನಿಮ್ಮೆಲ್ಲರ ಸಪೋರ್ಟ್ ಇದೆ. ನನಗೂ ಕೂಡ ಸಪೋರ್ಟಿಂಗ್ ಮಾಡ್ತಾ ಇದ್ದಾರೆ ತುಂಬ ಜನ. ಸೊ ಆದ ಕಾರಣ ಈ ವಿಡಿಯೋ ಮಾಡ್ತಿರುವಂಥದ್ದು. ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿರುವ ಟಾಪಿಕ್ ಏನಂದರೆ, ಜಸ್ಟ್ ಆಫ್ ಆಲ್ ನಿಮ್ಮ ಮನೆಯ ಸ್ಥಳದಲ್ಲಿ ನಿಮಗೆ ಎಲ್ಲಾದರೂ ಬ್ಲಾಗ್ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಅಂದರೆ ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ವೀಡಿಯೋನೇ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾರೆ ಅಷ್ಟೇ. ಸೊ ನಾನೀಗ ಸಿಂಪಲಾಗಿ ಟಾಪಿಕ್ ಕೊಟ್ಟರೆ, ಸಿಂಗಲ್ ಟಾಪಿಕ್ ಅಂದರೆ ಸಣ್ಣ ಟಾಪಿಕನ್ನು ಕೊಟ್ಟರೆ ನಾನು ನಿಮ್ಗೆ ಹೇಳ್ತಿರೋದಂದರೆ ಸರಿಯಾಗಿ ವೀಡಿಯೋವನ್ನು ಕ್ಲಾರಿಟಿ ವೀಡಿಯೋವನ್ನು ಹೇಗೆ ಮಾಡುವುದು ಅಷ್ಟೇ. ಸೊ ನಾನೀಗ ನನ್ನ ಕ್ಲಾರಿಟಿ ವೀಡಿಯೋ ಬರ್ತಾ ಇದ್ದೆ ನೋಡಿ, ಕ್ಲಾರಿಟಿ ಬರ್ತಾ ಫೇಸು ಯಾಕೆ ಬರ್ತಾ ಇದೆ ಅಂದರೆ ನಾನೊಂದು ಈ ಥರ ಒಂದು ಪ್ಲೇಸಿಗೆ ಕೂತ್ಕೊಳ್ತೀನಿ ಬಂದು. ಸೊ ಈ ಥರ ಪ್ಲೇಸಿಗೆ ಕೂತ್ಕೊಬೇಕಾದ್ರೆ ನಾನು ಈ ಥರ ಒಂದು ಬ್ಯಾಕ್ಗ್ರೌಂಡು ಅಥವಾ ಏನಾದರೂ ಹೊರಗಡೆಯಿಂದ ಬೆಳಕು ಅದೆಲ್ಲ ಬರೋದಾಗಿ ನಾನು ತಡಿತೀನಿ. ಸೊ ಈಗ ಬಿಸಿಲು ಬರಬೇಕಾದ್ರೆ ಕಷ್ಟ ಆಗುತ್ತೆ. ತುಂಬ ಜನರಿಗೆ ಸ್ಕ್ರೀನ್ ಹಾಕಿದರೆ ಬರೋಲ್ಲ ಬಿಸಿಲು. ಅಂದರೆ ಕೆಲವರಿಗೆಲ್ಲ ಕಿಟಕಿ ಆ ಕಡೆ ಇರುತ್ತೆ, ಈ ಕಡೆ ತುಂಬ ಬಿಸಿಲು ಬರುತ್ತೆ, ಹರಡುತ್ತದೆ. ಆ ಥರ ಎಲ್ಲ ಆಗಬೇಕಾದ್ರೆ ಸ್ವಲ್ಪ ಜಾಗ ತಿಳ್ಕೊಳ್ಳಿ, ಸ್ಕ್ರೀನ್ ಮಾಡ್ಕೊಳ್ಳಿ ಮನೆ ಹತ್ರನೇ. ಅದು ಕಿಟಕಿ ಹತ್ರ ಮಾಡ್ತಾರೆ ವೀಡಿಯೋ ಅಂದರೆ, ಇಲ್ಲ ಅದು ಬಿಸಿಲಿನ ಒಂದು ಇದಕ್ಕೆ ನಿಮ್ಮ ಫೇಸ್ ಕ್ಲಾರಿಟಿ ಕರೆಕ್ಟಾಗಿ ಬರೋದಿಲ್ಲ. ಸೊ ಆ ಥರ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಇಷ್ಟ ನಿಮ್ಗೆ ತಿಳಿಸ್ಕೊಡ್ತಾ ಇರುವಂತಹ ಈ ವಿಡಿಯೋದಲ್ಲಿ ನೀವೆಲ್ಲ ನೋಡಿ ಸಪೋರ್ಟ್ ಮಾಡಿ. ಸೊ ಇದು ಹೊಸ ವೀಡಿಯೋ ಬರ್ತಿರುವಂಥ ತುಂಬ ಜನಕ್ಕೆ ನಾನು ಯೂಟ್ಯೂಬ್ ಟಾಪಿಕ್ಸ್ ಮಾಡ್ತಾ ಹೋಗ್ತಿದ್ದೀನಿ, ಯೂಟ್ಯೂಬ್ ಬಗ್ಗೆ ವೀಡಿಯೋ ಮಾಡ್ತಾ ಇದ್ದೀನಿ. ಒಂದೀಗ ಬ್ಲಾಗ್ ವೀಡಿಯೋ ಮಾಡಬೇಕು ಅಂತ ನಾನೊಂದು ಆಸೆ ಇಟ್ಕೊಂಡಿದ್ದೀನಿ. ತುಂಬ ಜನರಿಗೆ ಈ ಥರ ನಾವೇನು ಮಾಡ್ತೀವಿ ನಮ್ಮ ಕುತೂಹಲ ಇರುತ್ತಲ್ವ, ಅದನ್ನೆಲ್ಲ ನಾವು ಒಂದು ಶೇರ್ ಮಾಡ್ಕೊಳ್ಳೋಣ ಅಂತ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ಎಲ್ಲರಿಗೂ ಬಾಯ್ ಬಾಯ್ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್. ಹರೇ ಕೃಷ್ಣ ಹರೇ ರಾಮ.